ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬಂತು ನೋಡ್ರಿ ನಮ್ಮ RCB ತಂಡಕ್ಕೆ ಗುಡ್ ನ್ಯೂಸ್. ಈ ಆಸ್ಟ್ರೇಲಿಯಾ ತಂಡದ ಜೋಸ್ ಹ್ಯಾಜಲ್ವುಡ್ ಈ ಒಂದು ಪ್ಲೇಯರ್ ಯಾವಾಗ ಇಂಜುರಿ ಆಗ್ತೈತೋ, ಯಾವಾಗ ಇಂಜುರಿಯಿಂದ ಕಮ್ ಬ್ಯಾಕ್ ಕೊಡ್ತೈತೋ ಒಂದು ಗೊತ್ತಾಗಂಗಿಲ್ಲ. ಮೊನ್ನೆ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ಬೇಕು ಇನ್ನೇನೋ ಅನ್ನುವಂತ ಸಂದರ್ಭದೊಳಗ ಈ ಜೋಸ್ ಹ್ಯಾಜಲ್ವುಡ್ ಅವರು ಇದ್ದಕ್ಕಿದ್ದಂಗ ಇಂಜುರಿ ಆಗಿದ್ರು. ಆ ಕಡೆ T20 ವರ್ಲ್ಡ್ ಕಪ್ ಇಂದ ಆ ಕಡೆ ರೋಲ್ಡ್ ಔಟೇ ಆಗೋದು. ನಮ್ಮ RCB ತಂಡದ ಅಭಿಮಾನಿಗಳಿಗೆ ಇಲ್ಲಿ ಟೆನ್ಷನ್ ಸ್ಟಾರ್ಟ್. ಯಾಕಂದ್ರೆ IPL ಸ್ಟಾರ್ಟ್ ಆಗೋದಕ್ಕೆ ಇನ್ನು ಒಂದೂವರೆ ತಿಂಗಳ ಬಾಕಿ ಉಳ್ಕೊಂಡೈತಿ. ಅಷ್ಟೊತ್ತಿಗೆ ಏನು ಪ್ಲೇಯರ್ ಇಂಜುರಿಯಿಂದ ಕಂಬ್ಯಾಕ್ ಕೊಡ್ತೈತೋ ಏನು ಇಂಜುರಿ ಒಳಗ ಇರ್ತೈತೋ ಒಂದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ RCB ತಂಡಕ್ಕ ಜೋಸ್ ಹ್ಯಾಜಲ್ವುಡ್ ಅವರು ಬೌಲಿಂಗ್ ಒಳಗ ಒಂದು ರೀತಿ ಬ್ರಹ್ಮಾಸ್ತ್ರ ಇದ್ದಂಗ. ಇದೊಂದು ಪ್ಲೇಯರ್ ಇತ್ತಪ್ಪ ಅಂದ್ರ ಅದು ನೆಕ್ಸ್ಟ್ ಲೆವೆಲ್ ಧೈರ್ಯನ ಇರ್ತೈತಿ ನಮ್ಮ RCB ಅಭಿಮಾನಿಗಳಿಗೆ. ಹಿಂಗಾಗಿ ಇವರು IPL ಅನ್ನೋದ್ರೊಳಗ ನಮಗೆ ಕಂಬ್ಯಾಕ್ ಕೊಡ್ಬೇಕು ಅನ್ನೋದು ಎಲ್ಲಾ ಅಭಿಮಾನಿಗಳ ಕೋರಿಕೆ ಆಗಿತ್ತು. ಈಗ ಆಸ್ಟ್ರೇಲಿಯಾ ತಂಡದ ಸೆಲೆಕ್ಟರ್ಸ್ ಗಳು ಈಗ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ರು ನಮ್ಮ RCB ತಂಡಕ್ಕ. ಏನು ಭಯ ಪಡುವಂತದ್ದಿಲ್ಲ. IPL ಅನ್ನೋದ್ರೊಳಗ ಜೋಸ್ ಹ್ಯಾಜಲ್ವುಡ್ ಅವರು ಫಿಟ್ ಇರ್ತಾರ. ನೀವು IPL ಮ್ಯಾಚ್ ಗಳನ್ನ ಆರಾಮಾಗಿ ಅವ್ರ ಕೈಯಿಂದ ಆಡಿಸ್ಕೋಬಹುದು ಅಂತೇಳಿ ಅಪ್ಡೇಟ್ ಅನ್ನ ಕೊಟ್ರು. ಈ ಒಂದು ಪ್ಲೇಯರ್ ಅಪ್ಡೇಟ್ ಆಯ್ತಪ್ಪ ಅಂದ್ರ ಇನ್ನೊಂದು ನಮ್ಮ RCB ತಂಡದ ಪ್ಲೇಯರ್ ಈ ಯಶ್ ದಯಾಳ್ ಅವರು ಇನ್ನೂ ಏನು ಮಾಡಾಕತ್ತಾರೋ ನಮಗ್ ಗೊತ್ತಿಲ್ಲ. ಅವ್ರದ್ದು ಒಂದ್ ಸ್ವಲ್ಪ ಕೋರ್ಟ್ ಕಚೇರಿ ಅಂತೇಳಿ ಆ ಕೇಸ್ ವಿಚಾರದೊಳಗ ಅವರು ಇಷ್ಟು ದಿನ ಒಂದೇ ಒಂದು ಮ್ಯಾಚ್ ಅನ್ನು ಆಡಿಲ್ಲ, ಆ ಕಡೆ ಪ್ರಾಕ್ಟೀಸು ಮಾಡಿಲ್ಲ. ಈಗ ಪ್ರಾಕ್ಟೀಸ್ ಸೆಷನ್ ಅನ್ನ ಓಪನ್ ಮಾಡ್ಕೊಂಡ್ರೆ ನಮ್ಮ RCB ಅವರು ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಒಳಗೆ ಬಂದ್ರು ಪ್ರಾಕ್ಟೀಸ್ ಮಾಡ್ತಾರ ಅಂದ್ರೆ ಇನ್ನೂ ಕೂಡ ಪ್ರಾಕ್ಟೀಸ್ ಕ್ಯಾಂಪ್ ಒಳಗೂ ಇಲ್ಲ. ಈಗ ಸದ್ಯದ ಮಟ್ಟಿಗೆ ಬರುವಂತಹ ಒಂದು ಅಪ್ಡೇಟ್ಸ್ ಗಳ ಪ್ರಕಾರ ಇನ್ನೊಂದು ಈ ಯಶ್ ದಯಾಳ್ ಅವರಿಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅನ್ನುವಂಗ ಅಂದ್ರ ಇವರು ಇಲ್ಲ ಅಂದ್ರ ಇನ್ನೊಬ್ರು ಅನ್ನೋ ರೀತಿ ಒಳಗ ಮಂಗೇಶ್ ಯಾದವ್ ಅನ್ನುವಂತ ಒಬ್ಬ ಪ್ಲೇಯರ್ ಅನ್ನ ನಮ್ಮ RCB ಅವರು ಈ ಒಂದು ಆಪ್ಷನ್ ಒಳಗ ತಗೊಂಡಾರ. ಆ ಒಬ್ಬ ಪ್ಲೇಯರ್ ಅನ್ನ ಆಡಿಸಬಹುದು ಪ್ಲೇಯಿಂಗ್ 11 ಒಳಗ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರೈತವೆ. ಯಾಕಂದ್ರೆ ಯಶ್ ದಯಾಳ್ ಅವರು ಸದ್ಯದ ಮಟ್ಟಿಗಂತೂ ಯಾವುದೇ ಒಂದು ಮ್ಯಾಚ್ ಒಳಗ ಆಡೇ ಇಲ್ಲ. ಅವರು ಬಹಳ ದಿನಗಳೇ ಆಗೋಯ್ತು. IPL ಏನು ಹಿಂದಿನ ಸೀಸನ್ IPL ಮುಗಿತು, ಅಲ್ಲಿಂದ ಯಾವುದೇ ಮ್ಯಾಚ್ ಗಳನ್ನ ನಾವು ನೋಡೇ ಇಲ್ಲ ಅವ್ರು ಆಡಿದ್ದು. ಹಿಂಗಾಗಿ ಪ್ರಾಕ್ಟೀಸು ಇಲ್ಲ ಏನು ಇಲ್ಲ ಅನ್ನುವಂಥದ್ದ ಈಗ ನಡೆದೈತಿ. ಮಂಗೇಶ್ ಯಾದವ್ ಅನ್ನುವಂತಹ ಪ್ಲೇಯರ್ಗೆ ಪ್ಲೇಸ್ ಕೊಡಬಹುದು ನಮ್ಮ RCB ತಂಡ ಅನ್ನುವಂಥದ್ದ ಒಂದು ಅಪ್ಡೇಟ್ ಐತಿ. ಈಗ ಇದನ್ನ ಬಿಟ್ರಪ್ಪ ಅಂದ್ರ ನಮ್ಮ RCB ತಂಡಕ್ಕೆ ಮತ್ತೊಂದು ಅಪ್ಡೇಟ್ ಐತಿ. ಏನಪ್ಪಾ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂಗ IPL 2026 ಅನ್ನೋದ್ರೊಳಗೆ ನಮ್ಮ RCB ತಂಡವನ್ನ ಈಗ ಸದ್ಯಕ್ಕಿರುವಂತಹ ಒಂದು ಮ್ಯಾನೇಜ್ಮೆಂಟ್ ಅವರು ಮಾರಾಟ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಎಲ್ಲರಿಗೂ ಕೂಡ ತಿಳಿಸಿದ್ರು. ಅದಾದ ಮ್ಯಾಗ ಈಗ ಸದ್ಯಕ್ಕೆ ಬಂದಿರುವಂತಹ ಒಂದು ಅಪ್ಡೇಟ್ ಏನಂದ್ರ ಈ ಮ್ಯಾಂಚೆಸ್ಟರ್ ಯುನೈಟೆಡ್ ಎನ್ನುವಂತಹ ಒಂದು ಕಂಪನಿ ಓನರ್ ನಮ್ಮ RCB ತಂಡವನ್ನ ತಗೊಳೋದಕ್ಕೆ ಬಹಳ ಇಂಟ್ರೆಸ್ಟ್ ಅನ್ನ ತೋರಿಸಾಕತ್ತಾರ. ಅವರು ಈಗ ಸದ್ಯದ ಮಟ್ಟಿಗೆ $1.8 ಬಿಲಿಯನ್ ಗಳನ್ನ ನಮ್ಮ RCB ತಂಡಕ್ಕೆ ಬಿಡ್ ಮಾಡೋದಕ್ಕೆ ರೆಡಿ ಅದಾರ ಅನ್ನುವಂತಹ ಒಂದು ಅಪ್ಡೇಟ್ ಅಂತೂ ಬಂದೈತಿ. ಇನ್ನು ನಮ್ಮ ಮ್ಯಾನೇಜ್ಮೆಂಟ್ ಅವರು ಬಿಟ್ ಕೊಟ್ಟಿಲ್ಲ, ಅವ್ರದೇ ಒಂದು ಓನರ್ಶಿಪ್ ಐತಿ. ಇನ್ನು ನಮ್ಮ RCB ತಂಡ ಯಾರು ಪಾಲಾಗ್ತೈತೋ ಗೊತ್ತಿಲ್ಲ. 2026 ಇನ್ನು ಕೂಡ ಅವ್ರದೇ ಒಂದು ಓನರ್ಶಿಪ್ ನಡೆದೈತಿ. ಇದೊಂದು ಅಪ್ಡೇಟ್ ನಮ್ಮ RCB ತಂಡದ ಬಗ್ಗೆ ಇತ್ತು. ಇನ್ನು ಕೊನೆಯ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರ IPL 2026 ಯಾವಾಗ ಪ್ರಾರಂಭ ಆಗ್ತೈತಿ ಅನ್ನುವಂಥದ್ದು ಪ್ರತಿಯೊಬ್ಬ IPL ಅಭಿಮಾನಿಯ ಒಂದು ಕುತೂಹಲಕಾರಿ ಪ್ರಶ್ನೆ ಆಗೈತಿ. ಯಾಕಂದ್ರ ಪ್ರತಿ ಸೀಸನ್ ಏನಾಗ್ತಿತ್ತು ಇಷ್ಟೊತ್ತಿಗೆ ಆಗಲೇ ಪ್ರಾರಂಭ ದಿನಾಂಕ ಪ್ರಕಟ ಆಗಿ ಆಲ್ಮೋಸ್ಟ್ ಸ್ಕೆಡ್ಯೂಲ್ ಕೂಡ ಬಿಡುಗಡೆ ಆಗುವಂತದ್ದು ಇರ್ತಿತ್ತು. ಆದ್ರೆ ಈ ಸೀಸನ್ ಬಹಳ ಡಿಲೇ ಮಾಡಾಕತ್ತಾರ. ಯಾಕ ಅಂತೇಳಿ ಪ್ರತಿಯೊಬ್ಬ IPL ಅಭಿಮಾನಿಯು ಕೂಡ ಪ್ರಶ್ನೆಯನ್ನ ಮಾಡಾಕತ್ತಾರ. ಹಿಂಗಾಗಿ ಈ ಒಂದು ಪ್ರಶ್ನೆಗೆ ಸದ್ಯದ ಮಟ್ಟಿಗಂತೂ ಉತ್ತರ ಸಿಕ್ಕೈತಿ. IPL ಮ್ಯಾನೇಜ್ಮೆಂಟ್ ಅವರ ಕಡೆಗೆ ಇರುವಂತಹ ಒಂದು ಉತ್ತರ ಏನಪ್ಪಾ ಅಂದ್ರ ಈಗ ಸದ್ಯದ ಮಟ್ಟಿಗೆ ನೋಡ್ರಿ ಮಾರ್ಚ್ ತಿಂಗಳೊಳಗ ಈ ಪಶ್ಚಿಮ ಬಂಗಾಳ ತಮಿಳುನಾಡು ಮತ್ತ ಈ ಅಸ್ಸಾಂ ಈ 3 ರಾಜ್ಯದೊಳಗೂ ಕೂಡ ಇಲೆಕ್ಷನ್ಗಳು ನಡೆಯತ್ತಾವ. ಹಿಂಗಾಗಿ ಆ ಇಲೆಕ್ಷನ್ ಟೈಮ್ ಒಳಗ ಅವ್ರಿಗೂ ಕೂಡ ಈ ಪೊಲೀಸ್ ಸೆಕ್ಯೂರಿಟಿ ಬೇಕಾಗ್ತದೆ. ಮತ್ತೆ IPL ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಈ ಕಡೆ ಈ IPL ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಈ ಒಂದು ಪೊಲೀಸ್ ಅವರ ಸೆಕ್ಯೂರಿಟಿ ಬೇಕಾಗ್ತೈತಿ. ಹಿಂಗಾಗಿ ನಾವು ಈ ಒಂದು IPL ಪ್ರಾರಂಭ ದಿನಾಂಕವನ್ನ ಪ್ರಕಟ ಮಾಡೋದು ಸ್ವಲ್ಪ ಡಿಲೇ ಆಗತೈತಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಅಂತೇಳಿ IPL ಈ ಅಭಿಮಾನಿಗಳಿಗೆ ಸ್ವಲ್ಪ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರ ಅವರು IPL ಮ್ಯಾನೇಜ್ಮೆಂಟ್ ಅವರು. ಸದ್ಯದೊಳಗ ಪ್ರಕಟ ಆಗ್ತೈತಿ. ಆಲ್ಮೋಸ್ಟ್ ನೀವು ನೋಡಿರ್ತೀರಿ ಈ ಒಂದು T20 ವರ್ಲ್ಡ್ ಕಪ್ ಪಂದ್ಯಗಳನ್ನ ನೋಡ್ಬೇಕಾದ್ರಪ್ಪ ಅಂದ್ರೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಗಳು ಬರತ್ತಾವ. ಶೀಘ್ರದೊಳಗ IPL ಸ್ಟಾರ್ಟ್ ಆಗ್ತೈತಿ ಅನ್ನುವಂತ ಒಂದು ಅಡ್ವರ್ಟೈಸ್ಮೆಂಟ್ ಗಳು ಬರತ್ತಾವ. ಹಿಂಗಾಗಿ ಅತಿ ಶೀಘ್ರದೊಳಗ IPL 2026 ಒಂದು ಪ್ರಾರಂಭ ದಿನಾಂಕವನ್ನ ಪ್ರಕಟ ಮಾಡುವಂತ ಒಂದು ಲಕ್ಷಣಗಳು ಕಾಣಾಗತ್ತವ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಬಟನ್ ಅನ್ನು ಹೊಡ್ರಿ. ಇನ್ನೇನು 7,000 ಸಬ್ಸ್ಕ್ರೈಬರ್ಸ್ ಗಳಿಗೆ ನಾವು ಬಹಳ ಹತ್ರ ಇದೀವಿ. ಆದಷ್ಟು ಬೇಗ 7,000 ಸಬ್ಸ್ಕ್ರೈಬರ್ಸ್ ಗಳನ್ನ ಕಂಪ್ಲೀಟ್ ಮಾಡುವಂತ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.